ನೆಕ್ಸ್ಟ್ ಬಂದು ACP ಶೀಟ್, ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ಸ್ ಅಂತ ಕರೀತಾರೆ. ಇದು ಯಾವ ಥರಪ್ಪ ಅಂದರೆ ನೀವು ಇದನ್ನು ಎಲ್ಲಾದರೂ ಯೂಸ್ ಮಾಡ್ಬೋದು. ಇದು ವಾಟರ್ ರೆಸಿಸ್ಟೆನ್ಸು, ಮತ್ತು ಇದಕ್ಕೆ ಗೆದ್ಲಿಡಿಯಲ್ಲ, ಇದನ್ನು ಬಿಸಿಲಲ್ಲೂ ಯೂಸ್ ಮಾಡ್ಬೋದು, ಇಂಟೀರಿಯರ್ಗೂ ಯೂಸ್ ಮಾಡ್ಬೋದು, ಎಕ್ಸ್ಟೀರಿಯರ್ಗೂ ಯೂಸ್ ಮಾಡ್ಬೋದು. ಇದು ಮಳೆಗೂ ಏನಾಗಲ್ಲ, ಬಿಸಿಲಿಗೂ ಏನಾಗಲ್ಲ. ಇದನ್ನ ನೀವು ಯೂಸ್ ಮಾಡ್ತೀರಂದ್ರೆ ಕಾಸ್ಟ್ ತುಂಬಾ ಕಡಿಮೆ ಬರುತ್ತೆ. ಯಾಕೆ ಅಂತಂದ್ರೆ ಇವಾಗ ವುಡ್ ಆದ್ರೆ ವುಡ್ ತಗೋಬೇಕು, ಅದ್ರ ಮೇಲೆ ಒಂದು ಲ್ಯಾಮಿನೇಷನ್ ಶೀಟ್ ತಗೋಬೇಕು, ಅದಕ್ಕೊಂದು ಕಾಸ್ಟ್, ಮತ್ತೆ ಅದ್ರ ಕೆಳಗಡೆ ಒಂದು ಗಮ್ ಬರುತ್ತೆ, ಅದಕ್ಕೊಂದು ಕಾಸ್ಟ್, ಮತ್ತೆ ಅದನ್ನ ಮಾಡೋನ್ ಒಂದು ಕಾಸ್ಟ್, ಈ ತರ ಇರುತ್ತೆ. ಬಟ್ ಇದಂಗಲ್ಲ, ಇದು ಎಲ್ಲ ಇರಲ್ಲ ಕಂಬೈನ್, ಇದಕ್ಕೆ ಆಲ್ರೆಡಿ ಎಲ್ಲ ಇರುತ್ತೆ. ಮ್ಯಾಕ್ಸಿಮಮ್ ಇದಕ್ಕೊಂದು ಗಮ್ ಬರುತ್ತೆ, ಆ ಗಮ್ನ ಅಲ್ಯೂಮಿನಿಯಂ ಪ್ಯಾನಲ್ಗೆ ಹಾಕೋದು, ಮೆಚ್ಚೋದು, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡ್ಬೋದು. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಚೀಪ್ ಲುಕ್ ಅನ್ನೋದು ಬರುತ್ತೆ. ಯಾಕಂದ್ರೆ ನಿಮಗೆ ವುಡ್ ಫಿನಿಶಿಂಗ್ ಲುಕ್ ಅಂತೂ ಬರಲ್ಲ. ಮತ್ತೆ ಇದರಲ್ಲಿ ಆಪ್ಷನ್ಸ್ ಕೂಡ ಅಷ್ಟೇ ತುಂಬಾ ಕಡಿಮೆ. ಮ್ಯಾಕ್ಸಿಮಮ್ ನಿಮಗೆ ಒಂದು 15-20 ಕಲರ್ ಆಪ್ಷನ್ಸ್ ಬಂದ್ರೆ ಹೆಚ್ಚು ಇದರಲ್ಲಿ. ಮತ್ತೆ ಇದು ಫೀಲ್ ಕೂಡ ಅಷ್ಟೇ, ವುಡ್ ಫೀಲ್ ಬರಲ್ಲ. ನೀವು ಡೋರ್ ತೆಗಿಬೇಕು ಅಂದಾಗ ಆ ವುಡ್ ಬರೋಷ್ಟು ವೆಯ್ಟು ಫೀಲು ಇದ್ರಲ್ಲಿ ಸಿಗಲ್ಲ. ಯಾಕಂದ್ರೆ ಇದು ಆ ಕಡೆನೂ ಬೋರ್ಡ್ ಇರುತ್ತೆ, ಈ ಕಡೆನೂ ಬೋರ್ಡ್ ಇರುತ್ತೆ, ಸೆಂಟ್ರಲ್ಲಿ ಅಲ್ಯೂಮಿನಿಯಂ ಪ್ಯಾನಲ್ ಇರುತ್ತೆ. ಹಂಗಾಗಿ ನಿಮ್ಗೆ ಆ ಫೀಲ್ ಕೂಡ ಕೊಡಲ್ಲ. ಇಲ್ಲ ನಮ್ಮ ಹತ್ರ ಬಜೆಟ್ ಇಲ್ಲ, ನಮಗೆ ಗೆದ್ಲಿಡಿಬಾರ್ದು, ನಮಗೆ ಲೈಫ್ ಜಾಸ್ತಿ ಬರಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಇದಕ್ಕೆ ನೀವು ಹೋಗ್ಬೋದು. ಮತ್ತೆ ಇದೇ ತರ HPL ಶೀಟ್ಸ್ ಅಂತ ಬರುತ್ತೆ. ಇವಾಗ ನಿಮ್ಗೆ ಇದು 3mm ಇದ್ರೆ ಇದು 6mm ಇರುತ್ತೆ. ಇದು ಕೂಡ ಅಷ್ಟೇ ಮ್ಯಾಕ್ಸಿಮಮ್ ನಿಮಗೆ ACP ಶೀಟ್ ಥರನೇ. ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ಅಂದರೆ ನೀವು ಇದಕ್ಕೆ ಹೋಗ್ಬೋದು. ಇದನ್ನು ನೀವು ಮ್ಯಾಕ್ಸಿಮಮ್ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ಮನೆಗೆ ಎಲಿವೇಷನ್ಸ್ ಮಾಡಬೇಕು ಅಂದಾಗ ಔಟ್ಡೋರ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಅಷ್ಟೇ ವಾಟರ್ ಪ್ರೂಫು, UV ರೆಸಿಸ್ಟೆನ್ಸು ಎಲ್ಲ ಇರೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಬಾಳಿಕೆ ಬರುತ್ತೆ. ನೀವು ಎಷ್ಟು ದಿನ ಬೇಕಾದರೂ ಇದನ್ನ ಈ ಮೆಟೀರಿಯಲ್ಗಳನ್ನ ಯೂಸ್ ಮಾಡಬೇಕು. ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಮಾಡ್ತಿದ್ರಲ್ವಾ, ಅದಕ್ಕೆ ಮ್ಯಾಕ್ಸಿಮಮ್ ಈ ACP ಶೀಟ್ಗಳನ್ನ ಯೂಸ್ ಮಾಡೋದು. ಬಟ್ ಇದರಲ್ಲಿ ಒಂದು ಮೈನಸ್ ಏನಪ್ಪ ಅಂತಂದರೆ ನಿಮ್ಗೆ ಇದು ಸ್ಕ್ರೂಯಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಇರುತ್ತೆ, ಮತ್ತು ಲೈಟ್ ವೆಯ್ಟ್ ಇರುತ್ತೆ. ನಿಮಗೆ ಗಾಳಿ ಬಂದಾಗಲೂ ಸ್ವಲ್ಪ ಸೌಂಡ್ ಬರೋಕ್ಕೆಲ್ಲ ಶುರುವಾಗುತ್ತೆ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಇದು ಸ್ಕ್ರೂಯಿಂಗ್ ಕೆಪಾಸಿಟಿ ಒಂದ್ಸತಿ ಹೋಯಿತು ಅಂದರೆ ಮತ್ತೆ ಇನ್ನೊಂದ್ಸತಿ ಮಾಡೋಕ್ಕೆ ಹೋದ್ರೂ ಬರಲ್ಲ. ಯಾಕಂದರೆ ವುಡ್ ಆದರೆ ಒಂದು ಕಡೆ ಸ್ಕ್ರೂ ಹೋದ್ರು ಇನ್ನೊಂದು ಕಡೆ ಸ್ಕ್ರೂ ಹಾಕಿದಾಗ ತಗೊಳುತ್ತೆ. ಆಲ್ಟರ್ನೇಟಿವ್ಸು ಇದೆ ಅದಕ್ಕೆ. ಬಟ್ ಇದಕ್ಕೆ ಆ ಥರ ಅಲ್ಲ. ಏನಾದರೂ ಸ್ಕ್ರೂ ಹೋಯಿತು ಅಂತಂದರೆ ನಿಮ್ಗೆ ಅಲ್ಲಿಂದ ಫೀಲ್ ಬೇರೆ ಅನ್ಸುತ್ತೆ. ಏನಕ್ಕಪ್ಪ ನಾವು ಈ ಥರ ಮೆಟೀರಿಯಲ್ಗೆ ಹೋದ್ವಿ ಅನ್ನೋ ಒಂದು ಫೀಲ್ ಬಂತು. ನಿಮಗೆ ಇಂಟೀರಿಯರ್ ಬಗ್ಗೆ ಯಾವುದೇ ಥರ ಡೌಟ್ಸ್ ಇದ್ರೂ ಕೂಡ ನಮ್ಮ LND ಇಂಟೀರಿಯರ್ಸ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ LND ಇಂಟೀರಿಯರ್ಸ್ ಅವ್ರನ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.